ನೋಡಿ ಆನೆಗಳನ್ನ ಎಷ್ಟು ಹತ್ರದಿಂದ ನೋಡ್ಬೋದು. ಹೆಲೋ ಆಲ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎವ್ರಿ ಒನ್ ಈಸ್ ಡೂಯಿಂಗ್ ಗ್ರೇಟ್. ನಾನಿವತ್ತು ನಮ್ಮಮ್ಮ ಜೊತೆ ಬನ್ನಾರ್ಘಟ್ಟ ನ್ಯಾಷನಲ್ ಪಾರ್ಕ್ ಹೋಗ್ತಿದ್ದೀನಿ. ಈ ಪ್ಲೇಸ್ ನೇಚರ್ ಲವರ್ಸ್ಗೆ ಮತ್ತು ಅನಿಮಲ್ಸ್ ಲವರ್ಸ್ಗೆ, ಸ್ಪೆಷಲಿ ಕಿಡ್ಸ್ಗೆ ತುಂಬಾ ಇಷ್ಟವಾಗೋ ಜಾಗ ಇದು. ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ಇದೇ ನೋಡಿ ಮೈನ್ ಎಂಟ್ರೆನ್ಸ್. ಸೊ ಇಲ್ಲಿ ಬರೋರು ದಯವಿಟ್ಟು ಕೇರ್ ತಗೊಳ್ಳಿ, ಯಾವುದೇ ರೀತಿ ಪ್ಲಾಸ್ಟಿಕ್ ಒಳಗಡೆ ಅಲೋ ಮಾಡೋಲ್ಲ. ನಾನು ಒಂದು ಬಿಸ್ಕೆಟ್ ಪಾಕೆಟ್ ತೊಗೊಂಡು ಹೋಗಿದ್ದೆ, ಅದನ್ನು ಅಲೋ ಮಾಡಿಲ್ಲ. ಕವರ್ ರಿಮೂವ್ ಮಾಡಿ ಬಿಸ್ಕೆಟ್ ಕೊಟ್ಟರು. ಸೊ ಬೆಟರ್ ತೊಗೊಂಡು ಹೋಗಬೇಡಿ ಯಾವುದೇ ರೀತಿ ಪ್ಲಾಸ್ಟಿಕ್ ಐಟಮ್ಸ್. ಬನ್ನಿ ಟಿಕೆಟ್ ಕೌಂಟರ್ ಹತ್ರ ಹೋಗೋಣ. ಮೇನ್ ಗೇಟ್ ಪಕ್ಕನೇ ಇದೆ. ಇಲ್ಲಿ ಡೀಟೇಲ್ಡ್ ಆಗಿ ಬೋರ್ಡಲ್ಲಿ ಡಿಸ್ಪ್ಲೇ ಆಗ್ತಿದೆ ಯಾವ್ಯಾವ ಕ್ಯಾಟಗರೀಸ್ಗೆ ಎಷ್ಟು ಟಿಕೆಟ್ ಪ್ರೈಸ್ ಅಂತ. ಬರೀ ನೀವು ಝೂ ಹೋಗೋದಾದ್ರೆ ಅಡಲ್ಟ್ಸ್ಗೆ 120, ಚೈಲ್ಡ್ಸ್ಗೆ 60, ಸೀನಿಯರ್ ಸಿಟಿಸನ್ಸ್ಗೆ 70 ರೂಪೀಸ್. ನೀವೇನಾದರೂ ಸಫಾರಿಗೆ ಹೋಗೋದಾದ್ರೆ ಅದರಲ್ಲೂ ಡಿಫ್ರೆಂಟ್ ಕ್ಯಾಟಗರೀಸ್ ಇದೆ. ಅದರಲ್ಲಿ ಬಂದು ಜೀಪ್ ಆಪ್ಷನ್ ಆ್ಯಂಡ್ ಬಸ್ ಆಪ್ಷನ್ ಇದೆ. ಅಗೇನ್ ಬಸ್ನಲ್ಲಿ ಕೂಡ AC ಆ್ಯಂಡ್ ನಾನ್ AC ಇದೆ. ಟಿಕೆಟ್ಸ್ನ 2 ರೀತಿ ತಗೋಬೋದು. ನೀವೇನಾದರೂ ಕೌಂಟರ್ಗೆ ಹೋಗಿ ತಗೊಳ್ಳೋದಾದರೆ ಕ್ಯಾಶ್ ಆ್ಯಂಡ್ ಕಾರ್ಡ್ ಆಕ್ಸೆಪ್ಟ್ ಮಾಡ್ತಾರೆ. ಇನ್ ಕೇಸ್ ಕ್ಯಾಶ್ ಆ್ಯಂಡ್ ಕಾರ್ಡ್ ಇಲ್ಲ ಅಂದರೆ UPI ಇಂದನೂ ಮಾಡ್ಕೋಬೋದು. ಅದಕ್ಕೆ ಸಪ್ರೇಟ್ ಡಿಜಿಟಲ್ ಮಿಷನ್ಸ್ ಇದ್ದಾವೆ. ಸೊ ನೀವಲ್ಲಿ UPI ಮಾಡಿ ನಿಮ್ಮ ಟಿಕೆಟ್ಸ್ನ ತಗೋಬೋದು. ಬಾರ್ ಕೋಡ್ ಸ್ಕ್ಯಾನ್ ಮಾಡಿ ಒಳಗಡೆ ಹೋಗಬೇಕು. ಸಫಾರಿ ಹೋಗೋರು ಲೆಫ್ಟ್ ಸೈಡ್ ಹೋಗಬೇಕು, ಬೋರ್ಡ್ ಇದೆ ನೋಡಿ. ಬರೀ ಝೂ ಹೋಗೋರು ಡೈರೆಕ್ಟ್ ಎಂಟ್ರ್ ಆಗ್ಬೋದು. ಸಫಾರಿ ಟಿಕೆಟ್ ತೊಗೊಂಡಿರೋದ್ರಿಂದ ಝೂ ವಿಸಿಟ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಬನ್ನಿ ಬಸ್ ಹತ್ರ ಹೋಗೋಣ. ನೋಡಿ ಈ ಥರ ಕ್ಯೂ ಅಲ್ಲಿ ಹೋಗಬೇಕು. ನಾನು ಚೂಸ್ ಮಾಡಿದ್ದು ನಾನ್ AC ಬಸ್. ಯಾಕೆ ಅಂದರೆ ಅವತ್ತಿನ ದಿನ ವೆದರ್ ತುಂಬಾ ಕೂಲಾಗಿ ಇತ್ತು. ಸೊ ನೀವು ಇನ್ ಕೇಸ್ ನಿಮಗೆ ವೆದರ್ ಹಾಟ್ ಅನಿಸಿದ್ರೆ ಇಲ್ಲ AC ಇಷ್ಟಪಡೋರು ಆಗಿದ್ದರೆ ನೀವು AC ಬಸ್ನ ಚೂಸ್ ಮಾಡ್ಬೋದು. ನೆನಪಿರಲಿ, ಈ ಪ್ರೈಸಸ್ ವೀಕ್ ಡೇಸ್ಗೆ ಒಂದು ಪ್ರೈಸ್ ಇರುತ್ತೆ, ವೀಕೆಂಡ್ಸ್ ಆ್ಯಂಡ್ ಗೌರ್ಮೆಂಟ್ ಹಾಲಿಡೇಸ್ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಫಸ್ಟ್ ಆಫ್ ಆಲ್ ನನಗೆ AC ಅಂದ್ರೇ ಆಗೋದಿಲ್ಲ. ಸೊ ವೆದರ್ ಹಾಟ್ ಇದ್ದಿದ್ರೂ ನಾನು ನಾನ್ ACನೇ ಬುಕ್ ಮಾಡ್ಕೋತಿದ್ದೆ. ನೋಡಿ ಬಸ್ ಫುಲ್ ಆಯಿತು. ಸೊ ಈಗ ಸಫಾರಿ ಜರ್ನಿ ಸ್ಟಾರ್ಟ್ ಆಗಿದ್ದೆ. ನಾನಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ. ಬ್ಯೂಟಿಫುಲ್ ಆಗಿರೋ ಫಾರೆಸ್ಟ್ಗೆ ಎಂಟ್ರ್ ಆಗ್ತಿದ್ದೀವಿ. ಯಾವ್ಯಾವ ಪ್ರಾಣಿಗಳಿದಾವೋ ನೋಡೋಣ. ಫಸ್ಟ್ ಸಸ್ಯಾಹಾರಿ ಪ್ರಾಣಿಗಳು ಸಿಗ್ತವೆ. ನೋಡಿ ಎಷ್ಟೊಂದು ಜಿಂಕೆಗಳು ಗುಂಪಾಗಿ ಒಂದು ಕಡೆ ಇರೋದನ್ನ ನೋಡೋದೇ ಒಂಥರ ಚಂದ. ಅದರಲ್ಲೂ ಬೇರೆ ಬೇರೆ ಟೈಪ್ ಆಫ್ ಜಿಂಕೆಗಳಿದ್ದಾವೆ ಇಲ್ಲಿ. ನೆಕ್ಸ್ಟ್ ಸಿಕ್ಕಿದ್ದು ಕಾಡೆಮ್ಮೆ. ನೆಕ್ಸ್ಟ್ ಸಿಕ್ಕಿದ್ದು ಆನೆ. ನೋಡಿ ಎಷ್ಟು ಕ್ಯೂಟ್ ಆಗಿದ್ದಾವೆ ಈ ಆನೆಗಳು. ನಂಗಂತೂ ಫುಲ್ ಖುಷಿ ಆಯಿತು. ಎಷ್ಟು ನೀಟಾಗಿ ಕ್ಯಾಪ್ಚರ್ ಆಗಿದೆ ನೋಡಿ. ನೋಡಿ ನೆಕ್ಸ್ಟ್ ಕರಡಿ ಸಿಕ್ತು. ಫೇಸ್ ಕಾಣಿಸ್ತಿಲ್ಲ, ಅದು ಪಾಪ ಬೇಜಾರಾಗ್ಬಿಟ್ಟಿದೆ ಅನ್ಸುತ್ತೆ ಎಲ್ರು ನೋಡಿ. ಸಸ್ಯಾಹಾರಿ ಪ್ರಾಣಿಗಳು ಮುಗಿದ್ವು. ನೆಕ್ಸ್ಟ್ ಮಾಂಸಾಹಾರಿ ಪ್ರಾಣಿಗಳು ನೋಡೋಕೆ ಹೋಗ್ತಿದ್ದೀವಿ. ಒಂದ್ ಸೆಗ್ಮೆಂಟ್ ಆದ್ಮೇಲೂ ಗೇಟ್ಸ್ ಇರ್ತವೆ. ತುಂಬ ಸೇಫ್ ಆಗಿದೆ ಇಲ್ಲಿನ ಅರೇಂಜ್ಮೆಂಟ್. ಎಲ್ಲ ಕಡೆ ಫೆನ್ಸಿಂಗ್, ಬ್ಯಾರಿಗೇಟ್ ಇಂದ ಪ್ರೊಟೆಕ್ಷನ್ ಇದೆ. ನೆಕ್ಸ್ಟ್ ನೋಡಿ ಚಿರತೆ ಸಿಕ್ತು. ನೆಕ್ಸ್ಟ್ ಸಿಕ್ಕಿದ್ದು ಸಿಂಹ. ನಾನು ಡೈರೆಕ್ಟಾಗಿ ನೋಡಿದ್ದು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ. ರಿಯಲಿ ಗ್ರೇಟ್ ಫೀಲಿಂಗ್. ಇಷ್ಟು ಹತ್ರದಿಂದ ನೋಡಿದ್ದು. ನೆಕ್ಸ್ಟ್ ಸಿಕ್ಕಿದ್ದು ಟೈಗರ್. ನೋಡಿ 2 ಟೈಗರ್ ಇಲ್ಲೇ ಇದ್ದಾವೆ. ಅದರಲ್ಲೂ ಒಂದು ವೈಟ್ ಟೈಗರ್ ಕೂಡ ಇದೆ. ಇಲ್ಲಿಗೆ ಸಫಾರಿ ಎಂಡ್ ಆಯಿತು.
ನೆಕ್ಸ್ಟ್ ಝೂ ನೋಡೋಣ ಬನ್ನಿ. ಝೂ ಎಂಟ್ರ್ ಆಗ್ತಿದ್ದಾಗೆ ಫಸ್ಟ್ ಸಿಗೋದೇ ಜಿರಾಫಿ. ಇದೆಲ್ಲ ನೋಡೋ ಅಷ್ಟರಲ್ಲೇ ಲಂಚ್ ಟೈಮ್ ಆಯಿತು. ಸೊ ಇಲ್ಲಿ ಒಂದು ಅಡ್ವಾಂಟೇಜ್ ಏನು ಅಂದರೆ ಒಳಗಡೆನೆ ಒಂದು ರೆಸ್ಟೋರೆಂಟ್ ಇದೆ. ಇದೇ ನೋಡಿ ಹಿಲ್ ವೀವ್ ರೆಸ್ಟೋರೆಂಟ್. ನೋಡಿ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ಏನೇನು ಐಟಮ್ಸ್ ಇದೆ ಅಂತ. ನಾನು ತಗೊಂಡಿದ್ದು ಸೌತ್ ಮೀಲ್ಸ್, ಫ್ರೈಡ್ ರೈಸ್ ಆ್ಯಂಡ್ ಫ್ರೆಂಚ್ ಫ್ರೈಸ್. ಫುಡ್ ಬಗ್ಗೆ ಹೇಳಬೇಕು ಅಂದರೆ ಅಷ್ಟೊಂದೇನು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಫ್ರೆಂಚ್ ಫ್ರೈಸ್ ಒಂದು ಚೆನ್ನಾಗಿತ್ತು. ಪಾಪ್ಕಾರ್ನ್ ಕೂಡ ಸಿಗುತ್ತೆ ಇಲ್ಲಿ. ಊಟ ಮುಗಿಸ್ಕೊಂಡು ನೆಕ್ಸ್ಟ್ ಝೂ ನೋಡೋಕ್ಕೆ ಸ್ಟಾರ್ಟ್ ಆದ್ವಿ. ಝೂ ಅಲ್ಲಿ ಎಲ್ಲ ಪ್ರಾಣಿಗಳ ನೇಮು ಮತ್ತೆ ಅದು ಎಲ್ಲಿ ಜಾಸ್ತಿ ಸಿಗುತ್ತೆ ಅನ್ನೋದು ಡೀಟೇಲ್ಡ್ ಆಗಿ ಹಾಕಿದ್ದಾರೆ ನೋಡಿ. 1 by 1 ಎಲ್ಲ ತೋರಿಸ್ತೀನಿ. ಲಯನ್ನ ನೋಡೋಕೆ ಎಷ್ಟು ಜನ ವೆಯ್ಟ್ ಮಾಡ್ತಿದ್ದಾರೆ. ಅದು ನಮ್ಮನ್ನ ಆಟ ಆಡಿಸ್ತಿದೆ. ಈ ಕಡೆ ತಿರುಗ್ತಾನೆ ಇಲ್ಲ ನೋಡಿ. ಇಲ್ಲಿ ಬೋಟಿಂಗ್ ಕೂಡ ಇದೆ. ಇಂಟ್ರೆಸ್ಟ್ ಇದ್ದವರು ಬೋಟಿಂಗ್ ಕೂಡ ಹೋಗ್ಬೋದು. ಇಲ್ಲಿ ಬೇರೆ ಬೇರೆ ಜಾತಿ ಪಕ್ಷಿಗಳು ಮತ್ತೆ ಬೇರೆ ಬೇರೆ ದೇಶದ ಪಕ್ಷಿಗಳನ್ನ ಎಲ್ಲ ನೋಡ್ಬೋದು.
ಇಲ್ಲಿಗೆ ಝೂ ವಿಸಿಟ್ ಕೂಡ ಕಂಪ್ಲೀಟ್ ಆಯಿತು. ಎಕ್ಸಿಟ್ ಆಗ್ತಾ ಇದ್ದೀವಿ. ಎಕ್ಸಿಟ್ ಆದ್ಮೇಲೂ ಮಕ್ಕಳು ಆಡ್ಕೊಳ್ಳೋಕ್ಕೆ ಪಾರ್ಕ್ ಇದೆ. ಇಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಅಂದರೆ ಬಟರ್ಫ್ಲೈ ಪಾರ್ಕ್ ಕೂಡ ಇದೆ. ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಬಟರ್ಫ್ಲೈ ನೋಡೋಕೆ ಸಿಗುತ್ತೆ. ಬಟ್ ನಂಗೆ ಅಲ್ಲಿ ಹೋಗೋಕ್ಕೆ ಟೈಮ್ ಸಿಗಲಿಲ್ಲ. ಇಲ್ಲಿ ಆಚೆ ನೋಡಿ ಎಲ್ಲನೂ ಸಿಗುತ್ತೆ ತಿನ್ನೋಕೆ. ಝೂ ಪಕ್ಕನೇ ಬಸ್ ಸ್ಟಾಪ್ ಇರೋದ್ರಿಂದ ಇಲ್ಲಿ ಬರೋದಕ್ಕೆ ಹೋಗೋದಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತೀರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಹಾಗೆಯೇ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೋಸ್ಕರ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಜೊತೆ ಬರ್ತೀನಿ. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.